Yes. Good morning, everyone. What we have discussed in our last class? What we have discussed in our last class? Objectives of what? Objectives of objectives of investment management. Mute yourself, everyone. Mute yourself. Maximizing the returns, then minimizing the risks, then maintaining liquidity. Okay. Any doubts in that? Any doubts in that three objectives? No doubt. No, ma'am, no doubt. So all three objectives are clear, no? ಮೂರು ಆಬ್ಜೆಕ್ಟಿವ್ಸ್ ಎಲ್ಲರಿಗೂ ಅರ್ಥ ಆಗ್ಯಾವ್ರಿ or shall I Yes, repeat it ma'am. once again? Whether I had to repeat those three objectives once again or not? No, ma'am, we have understood, ma'am. Okay. Then we will move to the next objective, that is hedging against inflation. Okay, just tell me what do you mean by that inflation? What do you mean by inflation? Don't know. Any other? That increase in the value of money. Okay, then any other answers? Increase in the price of goods price will increase. Okay, yes, you people are correct. See, increase in the inflation is nothing but continued rise in the prices of goods and services, as well as decrease in the value of money. Understood? How it will be get decreased means your purchasing value of money will get decreased and the prices of goods and services will get increases. Means there is no value for a money. Means ಯಾವ ರೀತಿ ಅಂದ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಗೂಡ್ಸ್ ಸರ್ವಿಸಸ್ ಪ್ರೈಸ್ ಇನ್ಕ್ರೀಸ್ ಆಗೋದು. Now if we take example of lockdown, there is a inflation is there. Why? Because if you observe, ಒಂದು ಅಬ್ಸರ್ವ್ ಮಾಡಿರಿ, ಮೊದಲಿನ ಪ್ರೈಸಸ್ ಗೂಡ್ಸ್ ಮೊದಲು ನೀವೇನು ಎಲ್ಲ ಥರದ ಎಸ್ ದಟ್ ಈಸ್ ಆಲ್ಸೋ ರೈಟ್. ಇವಾಗ ನೀವು ಕಂಟಿನ್ಯೂಸ್ ಆಗಿ ಪ್ರೈಸಸ್ ಇನ್ಕ್ರೀಸ್ ಆಗ್ಲಿಕ್ಕತ್ತವ್ರಿ. ಇವಾಗ ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ರಿ, ಡಿಮಾಂಡ್ ಆಫ್ ಗೂಡ್ಸ್ ವಿಲ್ ಗೆಟ್ ಇನ್ಕ್ರೀಸಸ್, ದಟ್ ಈಸ್ ಅ separate thing. But when there is a fluctuations in the demand and supply, or when there is an emergency, at that time the price of goods and services will get increased and the value of purchasing value of money will get decreased. Means there is a no value for money. ಅಂದ್ರೆ ಯಾವ ರೀತಿ ಇನ್ಫ್ಲೇಷನ್ ಅಂದ್ರೆ ಏನಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ದು
ಗೂಡ್ಸ್ ಮತ್ತೆ ಸರ್ವಿಸಸ್ ಯಾವುದೇ ಪ್ರಾಡಕ್ಟ್ ತೋರಿ ಪರ್ಚೇಸಿಂಗ್ ಏನಾಗುತ್ತೆ ಪ್ರೈಸಸ್ ಇನ್ಕ್ರೀಸ್ ಆಗೋತ ಹೋಗುತ್ತೆ ಡಿಕ್ರೀಸ್ ಆಗಲ್ಲ. ನಿಮ್ಮ ಪರ್ಚೇಸಿಂಗ್ ಕೆಪಾಸಿಟಿ ವ್ಯಾಲ್ಯೂ ಆಫ್ ಮನಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಅಂದ್ರೆ ನೀವು ಏನಾಯ್ತು ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅಂತ ಅನ್ಕೋರಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಈಗ ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಆಯಿಲ್ ಅಂತಲೇ ತಗೋರಿ, ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ರೈಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ದಾಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಅವ್ರದ್ದು ಇವಾಗ ಕಂಪೇರ್ ಮಾಡಿ ಡ್ಯೂರಿಂಗ್ ದ ಲಾಕ್ಡೌನ್ ಅಲ್ಲಿ ವಿ ಆರ್ ಫೇಸಿಂಗ್ ದ ಇನ್ಫ್ಲೇಷನ್. ವೈ? ಬಿಕಾಸ್ ದೇರ್ ಇಸ್ ಅ ಹ್ಯೂಜ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ರೈಟ್? ಅಬ್ಸರ್ವ್ ಮಾಡಿರಿ ಎಲ್ಲ ಪ್ರಾಡಕ್ಟ್ದು ಪ್ರೈಸ್ ಜಾಸ್ತಿ ಆಗ್ಯಾವ. ಅಥವಾ ಇವಾಗ ನೋಡ್ರಿ ನೀವು ಟ್ರಾವೆಲಿಂಗ್ ಬಸ್ ಟಿಕೆಟ್ ರೇಟ್ ಅಂದ್ರೆ ಅಬ್ಸರ್ವ್ ಮಾಡ್ರಿ. ಇವಾಗ ಒಂದ್ಸತಿ ಮೊದಲು ಬೆಂಗಳೂರಿಂದ ಬಿಜಾಪುರ ಬಿಫೋರ್ ಲಾಕ್ಡೌನ್ ಬಿಫೋರ್ ಇನ್ಫ್ಲೇಷನ್ ಬೆಂಗಳೂರಿಂದ ಬಿಜಾಪುರ ಟ್ರಾವೆಲ್ ಮಾಡ್ಬೇಕಂದ್ರೆ 1% ಟಿಕೆಟ್ ಒನ್ ಸೀಟಿನ ಟಿಕೆಟ್ ರೇಟ್ ಎಷ್ಟು ಇರ್ತಿತ್ರಿ? ಯೂಶುವಲಿ 1000 or 1500 or 1200 ಬಿಲೋ 1500 ಅಷ್ಟೇ ಇರ್ತಿತ್ತು, ಹೌದಾ? ಬಟ್ ಜಸ್ಟ್ ಬಿಕಾಸ್ ಆಫ್ ಲಾಕ್ಡೌನ್ ಏನಾಯ್ತು ಪ್ರೈಸ್ ಸಡನ್ ಆಗಿ ಜಂಪ್ ಆಯ್ತು. ಎಷ್ಟಕ್ಕೆ ಜಂಪ್ ಆಯ್ತು ರೀ ಪ್ರೈಸ್? ಎನಿ ಐಡಿಯಾ? No, ma'am. ಸಡನ್ ಆಗಿ 1500 ಇದ್ದಿದ್ದು ಎಷ್ಟಾಯ್ತು? 1000, ಎಸ್ 2000, 2500, 3000 ವರೆಗೂ ಹೋಯ್ತು ಪ್ರೈಸ್. ಮೀನ್ಸ್ ನೀವು ಒನ್ ಸೀಟ್ ನೀವು ಒನ್ ಟಿಕೆಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟು ಪೇ ಮಾಡ್ಬೇಕು? ಇಲ್ಲಿ 2000 rupees ಪರ್ಚೇಸ್ ಮಾಡಬೇಕು. ಇಲ್ಲಿ 2000ಗೆ ಏನು ವ್ಯಾಲ್ಯೂ ಇಲ್ಲ. 1500 ಇದ್ದಿದ್ದು 2000 ಹೋಯ್ತು. ದೇರ್ ಇಸ್ ಅ ನೋ ವ್ಯಾಲ್ಯೂ ಫಾರ್ ಅವರ್ ಮನಿ. ಇಟ್ ಮೀನ್ಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ. ನಿಮ್ದು ವ್ಯಾಲ್ಯೂ ಏನು ನೀವು ಮನಿಗೆ ಏನು ಇಂಪಾರ್ಟೆನ್ಸ್ ಕೊಡ್ತೀರಲ್ಲ ಅದ್ರದ್ದು ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಂಡ್ ಪ್ರೈಸ್ ಆಫ್ ದ ಗೂಡ್ಸ್ ವಿಲ್ ಗೆಟ್ ಇನ್ಕ್ರೀಸ್. ಫಸ್ಟ್ ಏನೈತ್ರಿ ಒನ್ ಟಿಕೆಟ್ ವ್ಯಾಲ್ಯೂ 1500 ಇದಷ್ಟೇ ಆಯ್ತು, 2000 ಆಯ್ತು, ಹೌದಾ? ಅಂಡರ್ಸ್ಟುಡ್? 2000 ಆದಾಗ ಏನಾಯ್ತು ನಿಮ್ದು ಇಲ್ಲಿ ಪ್ರೈಸ್ ಸಡನ್ ಆಗಿ ಜಂಪ್ ಆಯ್ತು. ಸೊ ಈ ಸಿಚುವೇಶನ್ ಏನಂತ ಕರೀತಾರೆ? ಇನ್ಫ್ಲೇಷನ್ ಅಂತಾರೆ. ಅಂಡರ್ಸ್ಟುಡ್? ಇನ್ಫ್ಲೇಷನ್ ಇನ್ಫ್ಲೇಷನ್ ಏನಂದ್ರೆ ಕಾನ್ಸೆಪ್ಟ್ ಅರ್ಥ ಆಯ್ತು ಎಲ್ಲರಿಗೂ? Yes, madam. Yes, madam. What? Any doubts? No doubts, madam. No doubt, ma'am. No doubt. Okay, so that is nothing but how these two will affect on your investment. That is nothing but hedging against inflation. How we have to protect our investment money from this inflation. ಈಗ ಹೆಡ್ಜಿಂಗ್ ಅಗೇನ್ಸ್ಟ್ ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಪ್ರೊಟೆಕ್ಟಿಂಗ್ ಅವರ್ ಇನ್ವೆಸ್ಟ್ಮೆಂಟ್. ಏನು ನಾವು ಇವಿಷ್ಟೊತ್ತು ನೀವು ಏನು ಕಲ್ತಿದ್ರಿ ನಿಮ್ಮ ಲಾಸ್ಟ್ ಕ್ಲಾಸಲ್ಲಿ ಮ್ಯಾಕ್ಸಿಮೈಸಿಂಗ್ ದ ರಿಟರ್ನ್, ಯಾವ ರೀತಿ ನಾವು ನಮ್ದು ಪ್ರಾಫಿಟ್ನ ಇರುವಂಥ ಸೇವಿಂಗ್ಸ್ ಅಮೌಂಟಿಂದನೇ ಪ್ರಾಫಿಟ್ ಯಾವ ರೀತಿ ಜಾಸ್ತಿ ಮಾಡ್ಕೋಬೋದು ಅಂತ ಕಲ್ತ್ರಿ. ಯು ಸ್ಟಡಿಡ್ ಹೌ ವಿ ಕ್ಯಾನ್ ಇನ್ಕ್ರೀಸ್ ಅವರ್ ರಿಟರ್ನ್ ಡೇ ಬೈ ಡೇ ನಾವು ನಮ್ಮ ಸೇವಿಂಗ್ಸಿಂದ ಯಾವ ರೀತಿ ನಾವು ಪ್ರಾಫಿಟ್ನ ಜಾಸ್ತಿ ಅರ್ನ್ ಮಾಡ್ಬೋದು ಅಂತ ನೋಡಿದ್ರಿ. ಯಾವ ರೀತಿ ನಾವು ರಿಸ್ಕ್ನ ಕಮ್ಮಿ ಮಾಡ್ಕೋಬೋದು ಅಂತ ಅರ್ಥ ಮಾಡ್ಕೊಂಡ್ರಿ. ಆ್ಯಂಡ್ how we can maintain liquidity na ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು? liquidity is nothing but conversion of securities into hard cash with a very short period of time. That is called liquidity, right? So these thing will is a Yes, madam. one part. The second part is hedging against inflation is nothing but protecting our investment from this inflation. See, ಇವಾಗ ಏನಾಯ್ತು ನಿಮ್ದು ಕಂಟಿನ್ಯೂಸ್ ಆಗಿ ಪ್ರೈಸಸ್ ಇನ್ಕ್ರೀಸ್ ಆಯಿತು ಆ್ಯಂಡ್ ದೇರ್ ಇಸ್ ಅ ನೋ ವ್ಯಾಲ್ಯೂ ಫಾರ್ ಯುವರ್ ಮನಿ. ಮೀನ್ಸ್ ಸಡನ್ ಆಗಿ ನೀವು ಎಲ್ಲ ರೀತಿ ಪ್ರೈಸಸ್ ಇನ್ಕ್ರೀಸ್ ಆದಾಗ ಸಮ್ಟೈಮ್ಸ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಆಸ್ ವೆಲ್ ಆಸ್ ಡಿಕ್ರೀಸ್ ಇನ್ ದ ಶೇರ್ಸ್ ಮಾರ್ಕೆಟ್. ಇನ್ ಕೇಸ್ ನೀವು ಬ್ಯಾಂಕಲ್ಲಿ ಡಿಪಾಸಿಟ್ ಅಂತ ಇಟ್ರಿ ಅಂತ ಅನ್ಕೋರಿ, ಅಥವಾ ಯಾವುದೋ ಒಂದು ಫಾರಿನ್ ಮನಿ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಅಂತಂದಾಗ ಇಲ್ಲಿ ಎಕ್ಸ್ಚೇಂಜ್ ರೇಟ್, ಫಾರಿನ್ ಎಕ್ಸ್ಚೇಂಜ್ ರೇಟು ಡಿಫರ್ ಆಗುತ್ತಾ? ಫಾರಿನ್ ಎಕ್ಸ್ಚೇಂಜ್ ರೇಟಲ್ಲೂ ವೇರಿಯೇಷನ್ಸ್ ಆಗ್ತಾವ. ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್? ಫಾರಿನ್ ಎಕ್ಸ್ಚೇಂಜ್ ರೇಟ್ ಏನು ಐಡಿಯಾ ಅದ ರೀ ಫಾರಿನ್ ಎಕ್ಸ್ಚೇಂಜ್ ರೇಟ್ ಬಗ್ಗೆ? No, ma'am. ಸಿ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ದಿಸ್ ಈಸ್ ಅ ಒನ್ ಪರ್ಟಿಕ್ಯುಲರ್ ಪ್ರೈಸ್ ಆರ್ ಅ ರೇಟ್ at which we can exchange our currency with foreign currency. ಸಿ ಇವಾಗ ನೀವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಅಬ್ರಾಡ್ಗೆ ಆಗಿರ್ಬೋದು ಬೇರೆ ಎಲ್ಲಾದರೂ ನೀವು ಟ್ರಾವೆಲಿಂಗ್ ಪರ್ಪೋಸು ಅಥವಾ ಬಿಸ್ನೆಸ್ ಪರ್ಪಸ್ ಅಂತ ಹೋದಾಗ ವಿ ಹ್ಯಾವ್ ಟು ಎಕ್ಸ್ಚೇಂಜ್ ಅವರ್ ಮನಿ. ಯಾವ ರೀತಿ ಅಂದ್ರೆ ನಾವು ನಮ್ಮ ಇಂಡಿಯನ್ ರುಪೀಸ್ನ ನಾವು
ಫಾರಿನ್ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಬೇಕು. ಈಗ ನೀವು ಇನ್ ಕೇಸ್ ಯಾವುದೋ ಒಂದು ನಿಮ್ಮ ಬಿಸ್ನೆಸ್ ಪರ್ಪಸ್ ಅಂತಲೇ ಅನ್ಕೊಳ್ಳಿ, ಬಿಸ್ನೆಸ್ ಪರ್ಪಸಲ್ಲಿ ನೀವು ಯು ಎಸ್ಗೆ ಹೋಗ್ಬೇಕಂತ ಅನ್ಕೊಳ್ಳಿ. ಓಕೆ, ಯು ಆರ್ ಟ್ರಾವೆಲಿಂಗ್ ಟು ಯು ಎಸ್ ಫಾರ್ ಯುವರ್ ಬಿಸ್ನೆಸ್ ಪರ್ಪಸ್, ಯಾವುದೋ ಒಂದು ಮೀಟಿಂಗ್ ಅದ ಅಥವಾ ಏನೋ ಒಂದು ಬಿಸ್ನೆಸ್ ಕಾಂಟ್ರಾಕ್ಟ್ ಅಥವಾ ಬಿಸ್ನೆಸ್ ಡೀಲಿಂಗ್ಗೋಸ್ಕರ ನೀವು ಇಂಡಿಯಾದಿಂದ ಯು ಎಸ್ಗೆ ಟ್ರಾವೆಲ್ ಮಾಡತ್ತೀರಿ ಅಂದ್ರೆ ಇಂಡಿಯನ್ ಏರ್ಪೋರ್ಟಲ್ಲಿ ನೀವು ನಿಮ್ಮ ಇಂಡಿಯನ್ ಕರೆನ್ಸಿನ ಡಾಲರ್ಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಫಾರ್ ದ್ಯಾಟ್ ಕನ್ವರ್ಟಿಂಗ್ ಪರ್ಪಸ್ ಒನ್ ಫಿಕ್ಸ್ ರೇಟ್ ವಿಲ್ ಬಿ ದೇರ್. ಸೊ ದ್ಯಾಟ್ ರೇಟ್ ಇಸ್ ಕಾಲ್ಡ್ ಆಸ್ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ರೇಟ್. ಇದೇ ಐಡಿಯಾ ಕ್ಲಿಯರ್ ಆಯ್ತು ನಿಮ್ಗೆ ಎಲ್ಲರಿಗೂ? Yes, madam. Yes, madam. ಓಕೆ, ಇವಾಗ ಏನಾಯ್ತು ನಿಮ್ಮದು, ಫಾರ್ ಎಕ್ಸಾಂಪಲ್ ನೀವು ಇವಾಗ ಇವತ್ತು ಡಿಕ್ರೀಸ್ ದ ವ್ಯಾಲ್ಯೂ ಅಂದ್ರೆ ಇಲ್ಲಿ ನಿಮ್ದು ಎಕ್ಸ್ಚೇಂಜ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ನೀವು $1 ಪರ್ಚೇಸ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಪೇ 85 rupees. ಅರ್ಥ ಆಗ್ಲಿಕ್ಕತ್ತರಿ? ನೀವು 85 rupees ಕೊಟ್ಟಾಗ ನಿಮ್ಗೆ $1 ಸಿಗುತ್ತೆ. ಮೀನ್ಸ್ ಹಿಯರ್ there is a no decrease in the value of our Indian currency. 85 ರೂಪಾಯಿದಂತ ಇನ್ಕ್ರೀಸ್ ಅಂತಲ್ಲ, ನಮ್ಮ ರುಪೀಸ್ ಜಾಸ್ತಿ ಕೊಡೋದು, ನಮ್ಮ ರುಪೀಸ್ ವ್ಯಾಲ್ಯೂ ಜಾಸ್ತಿ ಅದಂತಲ್ಲ, ನಮ್ದು ಇಂಡಿಯನ್ ರುಪೀಸ್ ವ್ಯಾಲ್ಯೂ ಕಮ್ಮಿ ಅದಂತ ಅರ್ಥ. ಅಬ್ಸರ್ವ್ ಮಾಡ್ರಿ, 85 ರೂಪಾಯಿ ಕೊಟ್ಟರೆ ನಿಮ್ಗೆ $1 ಸಿಗುತ್ತೆ, ಅಥವಾ 100 ರೂಪಾಯಿ ಕೊಟ್ಟಾಗ ನಿಮ್ಗೆ $1 ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಫಾರಿನ್ ಕಂಟ್ರೀಸ್ ಅಥವಾ ಫಾರಿನ್ ಕಂಪ್ನೀಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾವುದಾದ್ರೂ ಒಂದು ಫಾರಿನ್ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಡ್ಯೂರಿಂಗ್ ದಟ್ ಇನ್ಫ್ಲೇಷನ್ ಪೀರಿಯಡಲ್ಲಿ ನೀವು ನಮ್ಗೆ ವ್ಯಾಲ್ಯೂ ಆಫ್ ಮನಿ ಡಿಕ್ರೀಸ್ ಆದಾಗ ನೀವೇನಾದ್ರೂ ಅದನ್ನ ಅಮೌಂಟ್ ಸೆಲ್ ಮಾಡಿದ್ರ ನಿಮ್ಗೆ ಎಲ್ಲ ಏನಾಗುತ್ತಾ, ಯು ವಿಲ್ ಗೆಟ್ ರಿಟರ್ನ್ ಲೆಸ್ ದ್ಯಾನ್ ಯುವರ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ವೈ? Just because of inflation and just because of decrease in the value of money. So for that purpose, how we can protect our investment from this inflation? ಈಗ ನೀವು ನಾನು ಹೇಳಿದೆ, ಈಗ ಫಾರಿನ್ ಕರೆನ್ಸಿ ಫಾರಿನ್ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ, 85 ರೂಪಾಯಿ ಕೊಟ್ಟಾಗ ನಿಮ್ಗೆ $1 ಸಿಗುತ್ತೆ. ಇನ್ ಕೇಸ್ ನೀವು 200 rupees ಯಾವುದೋ ಒಂದು ಸೆಕ್ಯೂರಿಟಿ ಪರ್ಚೇಸ್ ಮಾಡಿದ್ರೆ ಅನ್ಕೋರಿ, ಸೊ ನೀವು ಅದನ್ನ ಸೆಲ್ ಮಾಡಬೇಕು ಅಥವಾ ನೀವು ಏನೋ ಒಂದು ಫಾರಿನ್ ಕಂಪ್ನಿದು ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ಎಷ್ಟು ಕೊಡ್ಬೇಕ್ರಿ, ಅದ್ರದ್ದು ಪ್ರೈಸ್ ಎಷ್ಟಿರುತ್ತೆ, $3 ಅದ ಅಂತ ಅನ್ಕೋರಿ. 85 + 85 ಎಷ್ಟಾಗುತ್ತಾ? See, whenever you are purchasing the securities of a foreign company, means you have to make a payment in the foreign currencies itself. Indian currencies ಅಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಎಸ್, 270 rupees ಆಯಿತು. ಸೊ 270 ನೀವು ಒಂದು $3 ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟು ಇಂಡಿಯನ್ ಕರೆನ್ಸಿ ಕೊಡ್ಬೇಕು ನೀವು? 270 ಕೊಡಬೇಕು. ಸೊ ಇಟ್ ಈಸ್ ಅ ಹ್ಯೂಗ್ ಲಾಸ್ ಟು ಯು. ಲಾಸ್ ಆ್ಯಂಡ್ ಪ್ರಾಫಿಟ್ ರೀ ಇದು. 270 ಕೊಟ್ಟ ನಿಮಗೆ $3 ಸಿಗುತ್ತೆ. ಹೌದಾ? ಇಲ್ಲಿ ನಿಮ್ದು ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಕಡಿಮೆ ಆಯ್ತ್ರಿ ಮೇಡಮ್. ಕಮ್ಮಿ ಆಯ್ತು. ದೇರ್ ಇಸ್ ಅ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಇಂಡಿಯನ್ ಕರೆನ್ಸಿ, ರೈಟ್? ಸೊ ಇಲ್ಲಿ ಏನಾಯ್ತು, ನಿಮಗೆ ರಿಟರ್ನ್ ಯಾವ ಬೇಸ್ ಮೇಲೆ ಸಿಗುತ್ತಾ? ರಿಟರ್ನ್ ನಿಮ್ಗೆ ಕಡಿಮೆ ಸಿಗುತ್ತಾ ಜಾಸ್ತಿ ಸಿಗುತ್ತಾ? ಇನ್ ಕೇಸ್ ನೀವು ಫಾರಿನ್ ಕರೆನ್ಸಿದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ವಾಪಸ್ ನಿಮ್ಗೆ ರಿಟರ್ನ್ ಬರ್ಬೇಕಾದ್ರೆ ಬಿಕಾಸ್ ಆಫ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಯುವರ್ ಮನಿ, ಸಪೋಸ್ ನೀವು ಏನೋ ಒಂದು $5 ಒಂದು $10 ಕೊಟ್ಟು ಯಾವುದೋ ಒಂದು ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿದೆ ಅಂತ ಅನ್ಕೋರಿ. ಇವಾಗ ನೀವು $1 ಅಥವಾ 80-90 ರೂಪಾಯಿ ಕೊಟ್ಟು $1 ಪರ್ಚೇಸ್ ಮಾಡಬೇಕು. ಸೊ ನಿಮ್ಗೆ ರಿಟರ್ನ್ ಅಂತ ಬಂದಾಗ ಲೆಸ್ ದನ್ ಯುವರ್ ಇನ್ವೆಸ್ಟ್ಮೆಂಟ್ ಯು ವಿಲ್ ಗೆಟ್ ಅ ರಿಟರ್ನ್. ನೀವು ಇನ್ವೆಸ್ಟ್ಮೆಂಟ್ಗಿಂತ ನಿಮ್ದು ರಿಟರ್ನ್ ಏನಾಗುತ್ತಾ, ಕಡಿಮೆ ಆಗುತ್ತಾ. ಸೊ ಇಟ್ ಈಸ್ ಅ ಲಾಸ್ ಟು ಅಸ್. ಸೊ ಈ ಲಾಸ್ನ ನಾವು ಯಾವ ರೀತಿ ರಿಕವರ್ ಮಾಡ್ಕೋಬಹುದು? ಫಾರ್ ದ್ಯಾಟ್ ಪರ್ಪಸ್ ವಿ ಹ್ಯಾವ್ ಟು ಸೆಲೆಕ್ಟ್ ಅ ಬೆಸ್ಟ್ ಪೋರ್ಟ್ಫೋಲಿಯೋ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಬೆಸ್ಟ್ ಪೋರ್ಟ್ಫೋಲಿಯೋ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಟರ್ನೇಟಿವ್ಸ್. ಸಿ ಸಪೋಸ್ ನಾವೀಗ ಇನ್ಫ್ಲೇಷನ್ ನಮ್ದು ಇನ್ವೆಸ್ಟ್ಮೆಂಟ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು? ಈಗ ಸಮ್ಟೈಮ್ಸ್ ನೀವೇನು ಮಾಡ್ತೀರಿ, ಫಾರಿನ್ ಕರೆನ್ಸಿದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ ಅಂತ ಅನ್ಕೋರಿ, ದಟ್ ಈಸ್ ಅ ಒನ್ ಪಾರ್ಟ್ ನಿಮ್ಮ ಸೇವಿಂಗ್ಸಿಂದ. ಇನ್ನೊಂದು ಕಡೆ ಏನು ಮಾಡಬೇಕು, ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ಫಿಕ್ಸ್ಡ್ ಡಿಪಾಸಿಟ್ಸ್ ಆರ್ ಇನ್ವೆಸ್ಟ್ಮೆಂಟ್ ಆನ್ ದಿ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್. ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಅಂದರೆ ಯಾವ್ದಿರುತ್ತೆ ರೀ? ಒಂದು ಡಿಬೆಂಚರ್ಸು, ಪ್ರಿಫರೆನ್ಸ್ ಶೇರ್ಸ್, bonds as well as bank deposit. Bank deposit is at the top level. Top level ಅಲ್ಲಿ ಯಾವುದಾದ್ರಿ ಫಿಕ್ಸ್ ಇನ್ಕಮ್ ಸೆಕ್ಯೂರಿಟೀಸ್ ಅಲ್ಲಿ ಬ್ಯಾಂಕ್ ಡಿಪಾಸಿಟ್ ಅದು. ಇನ್ ಕೇಸ್ ನೀವು ಮನಿ ವ್ಯಾಲ್ಯೂ ಡಿಕ್ರೀಸ್ ಆಗಲಿ ಬಿಡಲಿ, ಇನ್ಫ್ಲೇಷನ್ ಬರಲಿ, ಇನ್ಫ್ಲೇಷನ್ ಇರಲಿ ಅಥವಾ ಡಿಫ್ಲೇಷನ್ ಇರಲಿ, ಯು ವಿಲ್ ಗೆಟ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಫಾರ್ ಯುವರ್ ಡಿಪಾಸಿಟ್ಸ್. ಸೊ ಇಲ್ಲಿ ಏನಾಯಿತು, ನಿಮ್ಮದು
ಫಾರಿನ್ ಕರೆನ್ಸಿಯಲ್ಲಿ ಇತ್ತು, ಫಾರಿನ್ ಮಾರ್ಕೆಟಲ್ಲಿ ನೀವೇನು ಫಾರಿನ್ ಸೆಕ್ಯೂರಿಟೀಸಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗಿರುತ್ತಲ್ಲ ಅದನ್ನು ನೀವು ಏನು ಮಾಡ್ಬೋದು, ಬ್ಯಾಂಕ್ ಡಿಪಾಸಿಟ್ ಇಂಟ್ರೆಸ್ಟ್ ಮುಖಾಂತರ ನೀವೇನು ಮಾಡ್ಬೋದು, ಥ್ರೂ ದ bank deposit interest you can recover that loss. So that is nothing but hedging against inflation. Understood this point, or shall I explain it once again? Guys, I am Understood, asking, ma'am. explain, you need an explanation of once again. No, ma'am. Is it clear to everyone? So it is clear. Shall I move to the next one? Yes, ma'am. Okay, this is all about hedging against inflation. So hedging against inflation is nothing but how we are protecting our investment from the inflation, because inflation will also affect on your investment. While if there is an increase in the prices of goods and services, or if there is a decrease in the value of money, all the things will affect on your investment itself. Okay, so the next objective is increasing the safety. Yes, if you want a high return and if you want a low risk and if you want to maintain the liquidity, means you have to safeguard your investment, or if you need all the things, means if you have to increase your safety. Increase your safety means you have to take care that if there is a loss, and if you are incurring a loss in a one security, means if you have to maintain another security to recover that loss, that is nothing but increase in the safety. Increase in the safety is ಅಂದ್ರೆ ಏನು, ನೀವು ಒಂದು ಸೆಕ್ಯೂರಿಟೀಸ್ ಬಗ್ಗೆ ಒಂದು ಯಾವುದೋ ಒಂದು ಸೆಕ್ಯೂರಿಟೀಸ್ ಬಗ್ಗೆ ನಿಮಗೆ ಟ್ರಸ್ಟ್ ಇಲ್ಲ, ಲಾಸ್ ಆಗ್ಲಿಕ್ಕತ್ತ ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಯಾವುದೋ ಒಂದು ಸೆಕ್ಯೂರಿಟಿ ಮುಖಾಂತರ ಅದನ್ನ ಆ ಲಾಸ್ನ ರಿಕವರ್ ಮಾಡ್ಕೋಬಹುದು. ಆ ಥರ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ನೀವು ಅಲ್ಟರ್ನೇಟಿವ್ಸ್ನ ಇಟ್ಕೋಬೇಕು. ಈಗ ಹೆಡ್ಜಿಂಗ್ ಅಗೇನೆಸ್ಟ್ ಇನ್ಫ್ಲೇಷನ್ ಅಲ್ಲಿ ಏನು ಹೇಳಿದೆ ನಾನು, ಫಾರಿನ್ ಕರೆನ್ಸಿ ಅಥವಾ ಫಾರಿನ್ ಸೆಕ್ಯೂರಿಟೀಸ್ನ ಆ ಲಾಸ್ನ ರಿಕವರ್ ಮಾಡ್ಕೊಂಡು ವಿ ಕ್ಯಾನ್ purchase or we can deposit our money in the bank, and the same policy will apply in the increase in the safety. Increase the safety ಅಂದ್ರೆ ಬಿಫೋರ್ ಇನ್ವೆಸ್ಟಿಂಗ್, ಈಗ ನಮ್ಮ ಕಡೆ ಸೇವಿಂಗ್ಸ್ ಅದ, ಒಂದು 5,000 ಸೇವಿಂಗ್ಸ್ ಅದ ಅಂದ್ರೆ ಹೆಂಗೆ ಬೇಕೋ ಹಂಗೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ರಿ, ನಮ್ಮ ಸೇಫ್ಟಿನೂ ನೋಡ್ಕೋಬೇಕು. ಈಗ ನೀವೇನೋ ಅದು ಕ್ರೇಜಲ್ಲಿ ಯಾವುದೋ ಒಂದು ನಿಮ್ಗೆ ಯಾರೋ ಒಬ್ರು ಫ್ರೆಂಡ್ಸ್ ಬಂದು ನಿಮ್ಗೆ ಏನೋ ಸಜೆಷನ್ಸ್ ಕೊಡ್ತಾರೆ, ನೀವು ಶೇರ್ಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಮೋರ್ ರಿಟರ್ನ್ ಅಂತ ಹಾಕ್ತಾರೆ. ಸಿ at the beginning maybe you will get a more return from the share market, but it does not mean that continuously you will get a return, good rate of return in the share market. Why? Because of fluctuations, because of increase in the demand, increase in the share prices, demand and supply, or inflation, deflation, there will be a fluctuation in the price day by day. Daily ಪ್ರತಿ ದಿನಾನು ಒಂದೇ ತರ ಪ್ರೈಸ್ ಇರಲ್ರಿ. ಇಫ್ ಯು ಅಬ್ಸರ್ವ್ ಡೈಲಿ ಪ್ರೈಸಸ್ ಚೇಂಜ್ ಆಗ್ತಾನೆ ಇರ್ತಾವ, ಕಂಟಿನ್ಯೂಸ್ ಆಗಿ ಪ್ರೈಸಸ್ ಚೇಂಜ್ ಆಗ್ತಾವ. ಆ ಟೈಮಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ಯು ವಿಲ್ ಗೆಟ್ ಅ ಲಾಸ್. ಇವಾಗ ನಾ ಹೇಳೋಕ್ಕಾಗಲ್ಲ, ಈಗ ಶೇರ್ ಮಾರ್ಕೆಟಲ್ಲಿ ಇವತ್ತು ನೀವು 250 ಪರ್ಚೇಸ್ ಮಾಡಿರ್ಬೋದು, ನೆಕ್ಸ್ಟ್ ಡೇ ಅದು 300 ಹೋಗಿರುತ್ತೆ, ಅಥವಾ ನೆಕ್ಸ್ಟ್ ಡೇ ಸಡನ್ ಆಗಿ ಪ್ರೈಸ್ ಡಿಕ್ರೀಸ್ ಆಗಿರ್ಬೋದು, 250 ಇದ್ದು 150 ಬಂದಿರ್ಬೋದು. ಇವಾಗ ನಿಮಗೆ ಫೀಲ್ ಆಗುತ್ತಲ್ಲ, ಅಯ್ಯೋ ನಾನು ಇದು 250 ಪರ್ಚೇಸ್ ಮಾಡಿದೆ, ಇವತ್ತು ಪರ್ಚೇಸ್ ಮಾಡಿದ್ರೆ 150 ಕೊಡ್ತಿದ್ದೆ, ಇನ್ನೂ 100 ರುಪೀಸ್ ನಂಗೆ ಸೇವ್ ಆಗ್ತಿತ್ತು ಅಂತ ನಿಮಗೆ ಅನಿಸ್ಬೋದು. ಸೊ ಆ ರೀತಿ ಆದಾಗ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಮೇ ಬಿ ಕೆಲವೊಂದು ಕಂಪ್ನೀಸ್ ಇರ್ತಾವ್ರಿ, ಅದ್ರದ್ದು ಫೈನಾನ್ಷಿಯಲ್ ಕಂಡೀಷನ್ಸ್ ಅಷ್ಟು ಸರಿಯಾಗಿಲ್ಲ, ಫೈನಾನ್ಷಿಯಲ್ ಸ್ಟ್ರೆಂತ್ ಅಷ್ಟಿಲ್ಲ, ಸೊ ಸಡನ್ ಆಗಿ ಅದು ಫೈನಾನ್ಷಿಯಲ್ ಸ್ಟ್ರೆಂತ್ ವೀಕ್ ಆಗ್ಬೋದು. ಆ ಟೈಮಲ್ಲಿ ಏನಾಗುತ್ತೆ, ಕಂಪ್ನಿ ಪ್ರೈಸ್ ಸಡನ್ ಆಗಿ ಲೋ ಆಗುತ್ತೆ. ಸೊ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ 50% ನಿಮಗೆ ರಿಟರ್ನ್ ಸಿಗಲ್ಲ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕು, ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು. ನಮ್ಮ ಸೇಫ್ಟಿ ನಾವು ಯಾವ ರೀತಿ ನೋಡ್ಕೋಬೇಕು ಅಂದ್ರೆ, 50% ನಮ್ಮದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ರೆ ಇನ್ 50% ನಮ್ದು ಇನ್ವೆಸ್ಟ್ಮೆಂಟ್ ಏನಿರಬೇಕು, ಲಾಂಗ್ ಟರ್ಮ್ ಬೇಸ್ ಮೇಲೆ ಇರಬೇಕು. ಲೈಕ್ ಇನ್ವೆಸ್ಟಿಂಗ್ ಯುವರ್ ಮನಿ ಇನ್ ಬ್ಯಾಂಕ್ ಡಿಪಾಸಿಟ್ಸ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್ ಅಂಡ್ LIC instead of shares market. By that you can safeguard your investments. Understood this point, or shall I explain it once again? Understood, ma'am.
Understood or not? See, increasing the safety means ಯಾವ ರೀತಿ ನೀವು ಸೇಫ್ ಗಾರ್ಡ್ ಮಾಡಬೇಕು ಅಂದ್ರೆ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಒನ್ಸ್ ಅಗೇನ್. ಇವಾಗ ನಿಮ್ದು ಹತ್ರ ನಾನು ಹೇಳಿದೆ ಒಂದು 30,000 ಹಾರ್ಡ್ ಕ್ಯಾಶ್ ಇದೆ ಅಂತ ಅನ್ಕೊಳ್ಳಿ. ಸೊ ನೀವೇನು ಮಾಡ್ತೀರಿ, ನಿಮ್ದು ಏನೋ ಒಂದು ಕ್ರೇಜಲ್ಲಿ ಎಲ್ಲ 30,000 ನೀವೇನು ಮಾಡ್ಬೋದು, ಸೆಕ್ಯೂರಿಟೀಸಲ್ಲಿ ಏನೋ ಒಂದು ಈಗ ಸಡನ್ ಆಗಿ ನಿಮ್ಗೆ ಒಂದು 30,000 ನಿಮ್ಮ ಹತ್ರ ಅಮೌಂಟ್ ಇತ್ತು, ಅದನ್ನ ಏನು ಮಾಡಿದ್ರಿ ನೀವು ಸೆಕ್ಯೂರಿಟೀಸ್ ಮೇಲೆ ಮೀನ್ಸ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಯ್ತು ನಿಮ್ಮದು, ಸಮಟೈಮ್ಸ್ ಬೇಸ್ಡ್ ಆನ್ ದ 30,000 ಅಲ್ಲಿ ಏನಾಯಿತು ನಿಮ್ಮದು, ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗೂ ಅಲ್ಲಿ ಏನು ಮಾಡಬೇಕು, ಒಂದು ಪೋರ್ಟ್ಫೋಲಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ಪೋರ್ಟ್ಫೋಲಿಯೋ ಅಂದ್ರೆ ಇಟ್ ಈಸ್ ಅ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಸೆಕ್ಯೂರಿಟೀಸ್. ಡಿಫ್ರೆಂಟ್ ಸೆಕ್ಯೂರಿಟೀಸ್ ಅಂತ ಅಂದಾಗ ಫಸ್ಟ್ ನೀವು ಯಾವ ಸೆಕ್ಯೂರಿಟೀಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ದು ಅಮೌಂಟ್ ಸೇಫ್ ಆಗಿರುತ್ತೆ. ಈಗ ನೀವು ಸೆಕ್ಯೂರಿಟೀಸ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ, ಯಾವುದು ಸೆಕ್ಯೂರಿಟೀಸ್ ಮೇಲೆ ಹೈ ರಿಟರ್ನ್ ಅದ, ಲೋ ರಿಸ್ಕ್ ಅದ. ಈಗ ಒಂದೊಂದು ಕಂಪ್ನೀಸ್ ಅದಾವ್ರಿ, ಅಲ್ಲಿ ರಿಟರ್ನ್ ಜಾಸ್ತಿ ಇರುತ್ತೆ, ರಿಸ್ಕ್ ಕಮ್ಮಿ ಇರುತ್ತೆ, ಅಥವಾ ಎರಡು ನ್ಯೂಟ್ರಲ್ ಇರ್ತಾವೆ. ಲೈಕ್ ರಿಲಯನ್ಸ್ ಕಂಪ್ನಿ ಆಗಿರ್ಬೋದು, ಟಾಟಾ ಕಂಪ್ನೀಸ್ ಆಗಿರ್ಬೋದು, ಹೋಂಡಾ ಕಂಪ್ನೀಸ್ ಆಗಿರ್ಬೋದು, ಹೀರೋ ಕಂಪ್ನೀಸ್ ಆಗಿರ್ಬೋದು, ಈಗ ಇನ್ಫೋಸಿಸ್ ಕಂಪ್ನಿ ಶೇರ್ಸ್ ಆಗಿರ್ಬೋದು, ವಿಪ್ರೋ ಕಂಪ್ನಿ ಶೇರ್ಸ್ ಆಗಿರ್ಬೋದು. ಈ ಎಲ್ಲ ಕಂಪ್ನಿ ಶೇರ್ಸ್ ನೋಡಿದಾಗ ಏನು ಅನ್ಸುತ್ತೆ ನಿಮ್ಗೆ, ಇಲ್ಲಿ ರಿಸ್ಕು ಅಷ್ಟಿರಲ್ಲ, ರಿಟರ್ನು ಅಷ್ಟಿರಲ್ಲ. ಸಮ್ಟೈಮ್ ದ ರಿಟರ್ನ್ ವಿಲ್ ಬಿ ಹೈ ಕಂಪೇರ್ ಟು ರಿಸ್ಕ್. ಈ ಕಂಪ್ನೀಸ್ನ ನೀವು ಒಂದೆರಡು ಈ ಕಂಪ್ನಿ ಶೇರ್ಸ್ನ ನೀವು ಪರ್ಚೇಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಫಿಕ್ಸ್ಡ್ or you will get the minimum return for your investment. Minimum return ಅಂದ್ರೆ there is no profit, no loss, neutral. ಈಗ ನೀವು ಒಂದು 30,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಸೇಮ್ ರಿಟರ್ನ್ ನಿಮಗೆ ಬರುತ್ತೆ. ದಟ್ ಈಸ್ ಅ ಮಿನಿಮಮ್, ಆರ್ ಅಟ್ಲೀಸ್ಟ್ ಯು ವಿಲ್ ಗೆಟ್ 70% ಆಫ್ ಯುವರ್ ರಿಟರ್ನ್. 70% ಅಂದ್ರೆ 30,000 70% ಎಷ್ಟಾಗುತ್ತೆ ರೀ? 30,000 70% ರಿಟರ್ನ್ ಅಂದ್ರೆ ಎಷ್ಟಾಗುತ್ತೆ? I'm asking you only. 30,000 70% ಮಾಡಿದ್ರೆ ಎಷ್ಟಾಗುತ್ತಾ? Around 21,000. Am I right? It is around 21,000, right? Yes, ma'am. 21,000. So ನೀವು ಇನ್ವೆಸ್ಟ್ಮೆಂಟ್ ಮಾಡಿದ 30,000 ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಎಷ್ಟು ರಿಟರ್ನ್ ಬಂದ್ರಿ ಎಲ್ಲ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ? ಅಟ್ಲೀಸ್ಟ್ ಯು ವಿಲ್ ಗೆಟ್ ಅ 21,000. ದಟ್ ಈಸ್ ನಥಿಂಗ್ ಬಟ್ ಅಟ್ಲೀಸ್ಟ್ ಯು ವಿಲ್ ಗೆಟ್ ಮಿನಿಮಮ್ ರಿಟರ್ನ್ ಫ್ರಮ್ ದಟ್ ಇನ್ವೆಸ್ಟ್ಮೆಂಟ್. ಇಫ್ ದೇರ್ ಇಸ್ ಅ ಡಿಮ್ಯಾಂಡ್ ಇಸ್ ದೇರ್ ಆರ್ ನಾಟ್, ಇಫ್ ದೇರ್ ಫ್ಲಕ್ಚುಯೇಷನ್ ಇನ್ ದ ಡಿಮ್ಯಾಂಡ್, ಇನ್ಫ್ಲೇಷನ್ ಇರಲಿ ಅಥವಾ ಯಾವುದೇ ಎಮರ್ಜೆನ್ಸಿ ಇದ್ರೂ ಅಟ್ಲೀಸ್ಟ್ ಯು ವಿಲ್ ಗೆಟ್ ಅ ಮಿನಿಮಮ್ ರಿಟರ್ನ್. So means here you are not getting any extra profit or not too much loss. ಇಲ್ಲಿ ನಿಮಗೆ ಒಂದು 7,000 ಅನ್ನೋದು ದಟ್ ಈಸ್ ಅ big loss ಅಂತ ಅಲ್ಲ. 7,000 rupees you can earn this 7,000 by investing in some other securities also. But in case ನಿಮ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಗಿಂತ ಕಮ್ಮಿ ಅಂದ್ರೆ ಬಿಲೋ 50% ರಿಟರ್ನ್ ಬಂದ್ರೆ ಎಷ್ಟಾಗ್ಬೋದ್ರಿ? ಅಟ್ಲೀಸ್ಟ್ ಇನ್ಸ್ಟೆಡ್ ಆಫ್ ಅರ್ನಿಂಗ್ ರಿಟರ್ನ್ ಆಫ್ 21,000, if you earn only 10,000 return means you are not getting a 50% return also. That is called a risk here. So how to safeguard this risk? Even you 30, instead of investing all the 30,000 as security, just invest 50,000 in the stock market and 50,000 on the mutual fund or LIC or bank deposits. Understood? See, one you Yes, madam. Yes, madam. Okay. Yes, ma'am. 15,000 ನೀವು ಸೆಕ್ಯೂರಿಟಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಇನ್ನ 15,000 ನೀವು ಫಿಕ್ಸ್ಡ್ ಡಿಪಾಸಿಟ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದಾಗ 1 year ವರೆಗೂ ಎರಡೂದಕ್ಕೂ 1 year ಟೈಮ್ ತಗೋರಿ. 1 year ಆದ್ಮೇಲೆ 15,000 ಸೆಕ್ಯೂರಿಟೀಸ್ನ ನೀವು ಸೆಲ್ ಮಾಡ್ರಿ ಆ್ಯಂಡ್ 15,000 ಬ್ಯಾಂಕ್ ಡಿಪಾಸಿಟ್ ವಿತ್ ಇಂಟ್ರೆಸ್ಟ್. ಈ 15,000 ಮೇಲೆ ಒಂದು 3% ಇಂಟ್ರೆಸ್ಟ್ ಕೊಟ್ಟಾರ ಅಂತ ಅನ್ಕೋರಿ. 3% ಇಂಟ್ರೆಸ್ಟ್ ಅಂದ್ರೆ ಎಷ್ಟಾಗುತ್ತಾ? 15,000 ಮೇಲೆ 3% ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಇಂಟು 3 ಡಿವೈಡೆಡ್ ಬೈ 100 ಮಾಡ್ರಿ. 450 ಪ್ಲಸ್ 15,000, 3% ಆನ್ 15,000. 15,000 ಮೇಲೆ 3% ಮಾಡ್ರಿ. I think it is 450 rupees.
ಎಸ್ 450 ಪ್ಲಸ್ 15,000 ಎಷ್ಟಾಯ್ತು? $15,450. ಸೊ 15,450 ಫ್ರಮ್ ಒನ್ ಇನ್ವೆಸ್ಟ್ಮೆಂಟ್ ಇಂದ ನೀವು ಅರ್ನ್ ಮಾಡಿದ್ರಿ. ಬ್ಯಾಂಕ್ ಡಿಪಾಸಿಟ್ ಇಂದ ಎಷ್ಟು ಅರ್ನ್ ಮಾಡಿದ್ರಿ? 15,450. 450 ಅರ್ನ್ ಮಾಡಿದ್ರಿ. ಅಂಡ್ ಯು ಹ್ಯಾಡ್ ಆಲ್ಸೋ ಇನ್ವೆಸ್ಟೆಡ್ ಅದರ್ 50%, ದಟ್ ಇಸ್ 15,000 ಸೆಕ್ಯೂರಿಟೀಸ್ ಮಾರ್ಕೆಟ್. ಎಲ್ಲ 50,000 ಒಂದೇ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ಕೊಂಡ್ರಿ. ಅದ್ರ ಮೇಲೆ ನಿಮ್ಗೆ ಒಂದು 50% ರಿಟರ್ನ್ ಸಿಕ್ಕದಂತ ಅನ್ಕೊಳ್ರಿ. ಮೀನ್ಸ್ 50% ಆಫ್ your 15,000. 15,000 is 7,500, right? 7,500 ಆಗುತ್ತಲ್ರಿ? 50%. Yes, madam. 15,000. So 15,000 plus 7,500 ಎಷ್ಟಾಯ್ತು? 15,000 plus 7,500. 22,500. 22,500. Yes. 22,500. Yes, 22,500 plus your bank return. Bank ಇಂದ ಎಷ್ಟು ಅಮೌಂಟ್ ತಗೊಂಡಿದ್ರಿ? 15,450. ಹೌದಾ? ದಿಸ್ ಇಸ್ ಆಫ್ಟರ್ 1 year. ಸೊ ಟೋಟಲ್ ನಿಮ್ದು ಎಷ್ಟು ರಿಟರ್ನ್ ಬಂತ್ರಿ? ಎಷ್ಟಾಯ್ತು ನಿಮ್ದು ಇನ್ವೆಸ್ಟ್ಮೆಂಟು? ನಿಮ್ಮ ಸೇವಿಂಗ್ಸ್ ಇಂದ ಎಷ್ಟು ಪ್ರಾಫಿಟ್ ಆಯ್ತು ನಿಮ್ಗೆ? ಎರಡು ಆ್ಯಡ್ ಮಾಡ್ರಿ. 15,450 ಪ್ಲಸ್ 37,750 ಎಷ್ಟಾಯ್ತು? 37,950, right? Am I Yes, right? Yes. 37,950. This is your total return. So ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? ನಿಮ್ಮ ಸೇವಿಂಗ್ಸ್ ಎಷ್ಟಿತ್ರಿ? ಜಸ್ಟ್ 30,000 ಇತ್ತು. ನಿಮ್ಗೆ ರಿಟರ್ನ್ ಎಷ್ಟು ಬಂತು ಈಗ? 30,000 ಮ್ಯಾಗೆ ಎರಡು ಡಿಫ್ರೆಂಟ್, ಒಂದು ಲಾಂಗ್ ಟರ್ಮ್ ತಗೊಂಡಿದ್ರಿ, ಒಂದು ಶಾರ್ಟ್ ಟರ್ಮ್ ತಗೊಂಡಿದ್ರಿ. ಎರಡು ಇನ್ವೆಸ್ಟ್ಮೆಂಟ್ ಮಾಡಿದ್ಮ್ಯಾಗೆ ನಿಮ್ಗೆ ಟೋಟಲ್ ರಿಟರ್ನ್ ಆಫ್ಟರ್ 1 year ನಿಮ್ಗೆ ರಿಟರ್ನ್ ಎಷ್ಟು ಸಿಕ್ತ್ರಿ? ಟೋಟಲ್ ಅಮೌಂಟ್ ನಿಮ್ಗೆ ರಿಟರ್ನ್ ಎಷ್ಟಾಯ್ತು? 37,950 ಮೈನಸ್ 30,000 ಎಷ್ಟಾಯ್ತು? 950. 37,950 ಮೈನಸ್ 30,000 ಎಷ್ಟಾಯ್ತು? 7,950. 7,950. So 7,950 is your total return. So in this way you can safeguard your investment. See, ನೀವು in case ನಿಮ್ಮ securities ಅಲ್ಲಿ 50% ನಿಮಗೆ ರಿಟರ್ನ್ ಸಿಗ್ಲಿಕ್ಕೂ ಅಟ್ಲೀಸ್ಟ್ ಒಂದು 30% ರಿಟರ್ನ್ ಸಿಕ್ಕರು, ಇಲ್ಲಿ ನಿಮ್ಗೆ ಬ್ಯಾಂಕ್ ಡಿಪಾಸಿಟ್ ಮಾಡಿದಲ್ಲಿ ನಿಮಗೆ ಫಿಕ್ಸ್ ಇಂಟ್ರೆಸ್ಟ್ ಸಿಗುತ್ತಲ್ರಿ. ಇನ್ ಕೇಸ್ ನಿಮ್ಗೆ ಆ 15,000 ಇಂದ ನಿಮ್ಗೆ ಏನು ರಿಟರ್ನ್ ಇಲ್ಲ ಅಂದ್ರು, ಈ 15,000 ಇಂದ ನಿಮ್ಗೆ ಎಷ್ಟದ ರಿಟರ್ನ್? 450 ಆದ್ರೂ ನಿಮ್ಗೆ ಪ್ರಾಫಿಟ್ ಡೆಫಿನೆಟ್ ಆಗಿ ನಿಮ್ಗೆ 450 ಆದ್ರೂ ನಿಮ್ಗೆ ಅರ್ನ್ ಆಗೇ ಆಗುತ್ತಾ? ಸೊ ದಿಸ್ ಈಸ್ ಕಾಲ್ಡ್ how we can increase our safety. Understood this concept? Yes, madam. Yes, ma'am. Still have any doubts? No, ma'am. No, madam. No doubts? So shall I move to the next No, objective? madam. Yes, Yes, ma'am. Okay, the next one is saving tax. So how we can save our tax? Yes, see, ನೀವು ಯಾವುದೇ ಎಷ್ಟೇ ಅಮೌಂಟ್ ಅರ್ನ್ ಮಾಡಿ, ನೀವು ಏನೇನು, if you are earning money or not, for on your income you have to pay tax to the government, right? ನೀವು ಯಾವುದ್ರ ಮೇಲೆ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂದ್ರೆ ನಿಮ್ಮ ಸ್ಯಾಲ್ರಿ ಮ್ಯಾಗಾರ ನೀವು ಟ್ಯಾಕ್ಸ್ ಪೇ ಮಾಡೇಬೇಕ್ರಿ. ಟ್ಯಾಕ್ಸ್ ಪೇ ಮಾಡ್ತಿರೋ ಇಲ್ವಾ? Each and every citizen Yes, madam. is paying tax. Yes, madam. Indirectly, right? ನೀವು ನಿಮ್ದು, ಸೊ ಹೌ ಟು ಡಿಕ್ರೀಸ್ ಅವರ್ ಟ್ಯಾಕ್ಸ್ ಲೆವೆಲ್. ಇವಾಗ ನೀವು ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ನೋಡಿದಾಗ ನೀವು ದೇರ್ ಇಸ್ ಅ ಸಮ್ ಕನ್ಸೆಷನ್ಸ್ ಆರ್ ದೇರ್. ಈ ಒಂದು ಸೆಕ್ಯೂರಿಟೀಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೇರ್ ಇಸ್ ಅ ಕನ್ಸೆಷನ್ ಫ್ರಮ್ ಯುವರ್ ಟ್ಯಾಕ್ಸ್. ದಟ್ ಟ್ಯಾಕ್ಸ್ ಅಮೌಂಟ್ ನಿಲ್ ಅಂತ ಆಗುತ್ತಾ ಸಮ್ ಸಿಚುವೇಶನ್ಸ್. ಸಿ ಇಫ್ ಯು ಆರ್ ಇನ್ವೆಸ್ಟೆಡ್ ಇನ್ ದಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ದೇರ್ ಇಸ್ ಅ ಸಮ್ ಪರ್ಸೆಂಟೇಜ್ ಆಫ್ ಕನ್ಸೆಷನ್.
3 to 4% concession on your tax is there. Means ನಿಮ್ದು ಟೋಟಲ್ ಇನ್ಕಮ್ ಈಗ ನಿಮ್ದು ಎಷ್ಟು ಅದ ರೀ ಅಕಾರ್ಡಿಂಗ್ ಟು ಟ್ಯಾಕ್ಸ್ ರೇಟ್ ರೀಸೆಂಟ್ ಟ್ಯಾಕ್ಸ್ ರೇಟ್ ಅಂತ ನೋಡಿದಾಗ ಅಪ್ ಟು 5 lakh ದೇರ್ ಇಸ್ ಅ ನೋ ಟ್ಯಾಕ್ಸ್ ರೈಟ್ ಹೌದ್ರಿ ಟ್ಯಾಕ್ಸ್ ರೇಟ್ಸ್ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಆರ್ ಯು ದೇರ್ Yes, ma'am. so up to 5 lakh there is a Yes, ma'am. more than 5 lakh rupees we have to pay 10% tax okay so nimdu total income 6 lakhs rupees ada ankori it is clear example 6 lakh nimdu total income ada 6 lakh mega ನೀವು ಎಷ್ಟು tax pay ಮಾಡಬೇಕು 10% tax so calculate 6 lakh up to 5 lakh there is a no tax so extra ಎಷ್ಟು amount ada ರೀ 1 lakh rupees ಅದನ ನಿಮ್ದು ಸೊ ಈ 1 lakh ಮೇಲೆ ನೀವೇನ್ ಮಾಡಬೇಕು ಟ್ಯಾಕ್ಸ್ ಪೇ ಮಾಡಬೇಕು 1 lakh ಮೇಲೆ 10% ಅಂದ್ರೆ ಎಷ್ಟಾಗುತ್ತೆ ಅದು ಅರೌಂಡ್ 10,000 ಆಗುತ್ತಾ 10,000 ನೀವು ಟ್ಯಾಕ್ಸ್ ಪೇ ಮಾಡಬೇಕಾ ಗೌರ್ಮೆಂಟ್ಗೆ ಸೊ ಇದು ಈ ಟ್ಯಾಕ್ಸ್ ಅನ್ನ ಯಾವ ರೀತಿ ಸೇವ್ ಮಾಡಬೇಕು ಈ ಟ್ಯಾಕ್ಸ್ ಅಮೌಂಟ್ ಅನ್ನ ಯಾವ ರೀತಿ ಡಿಕ್ರೀಸ್ ಮಾಡಬಹುದು just invest in the government securities mere see if you had invested in the government securities there is a 2% or 3% concession is there 2% ಅಂತ ಅನ್ಕೋರಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ನೀವು 2% ಇನ್ವೆಸ್ಟ್ಮೆಂಟ್ ಮಾಡಿ ಸೊ there is a decrease in tax so 10,000 ಮೇಲೆ 2% ಕ್ಯಾಲ್ಕುಲೇಟ್ ಮಾಡ್ರಿ ಎಷ್ಟಾಯ್ತು 200 rupees ಲೆಸ್ ಆಯ್ತ್ರಿ 200 rupees ಆಯ್ತಾ ನಿಮ್ ಟ್ಯಾಕ್ಸ್ ಅಮೌಂಟ್ ಡಿಡಕ್ಷನ್ Yes, madam. ಕನ್ಸೆಷನ್ ಎಷ್ಟು ಸಿಕ್ತು ನಿಮ್ಗೆ 200 ಸಿಕ್ತು ಸೊ ಈ 200 ನ ಮೈನಸ್ 10,000 ಮಾಡ್ರಿ 9,800. 9,800. ಸೊ ಇಲ್ಲಿ 9,800 ನೀವು ಟ್ಯಾಕ್ಸ್ ಪೇ ಮಾಡಬೇಕು ಇದು ಒನ್ ವೇ ಆಯ್ತು ಈ 9 ಮತ್ತೆ ಇನ್ನೂ ನೀವು ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಅಂದ್ರೆ ಇನ್ವೆಸ್ಟ್ ಇನ್ ದಿ ಬ್ಯಾಂಕ್ ಡಿಪಾಸಿಟ್ಸ್ ಆರ್ NBFC ಕೇಳಿರಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಕೇಳಿರಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸೊ ಇಫ್ ಯು ಆರ್ ಇನ್ವೆಸ್ಟೆಡ್ ಇನ್ ದಟ್ ಸೆಕ್ಯೂರಿಟೀಸ್ ಅಗೇನ್ assume that 2% concession is there ಮತ್ತೆ ನಿಮಗೆ ಆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಇನ್ನ 2% ಕನ್ಸೆಷನ್ ಅದ ನಿಮಗೆ ಅಗೇನ್ 200 ಲೆಸ್ ಆಗುತ್ತಾ ನಿಮ್ 9,800 ಅಲ್ಲಿ ಲೆಸ್ ಆಗುತ್ತಿಲ್ರಿ Yes, ma'am. Yes, ma'am. ಎಷ್ಟಾಯ್ತು 9,000 9,600. 9,600 600. ಸೊ ಎಷ್ಟು ಟ್ಯಾಕ್ಸ್ ನೀವು ಸೇವ್ ಮಾಡಿದ್ರಿ ಇಲ್ಲಿ 200. 200 plus 200 400. ಸೇವ್ ಮಾಡಿದ್ರಿ ಆಮೇಲೆ 200 ಸೇವ್ ಮಾಡಿದ್ರಿ ಸೊ ಟೋಟಲ್ 400 rupees ನೀವು ಟ್ಯಾಕ್ಸ್ ನ ಸೇವ್ ಮಾಡ್ಕೊಂಡ್ರಿ ಇದು ಜಸ್ಟ್ 10,000 ಅಮೌಂಟ್ ಅಷ್ಟೇ ಆಯ್ತು ಇದೇ ರೀತಿ ನೀವು ಹ್ಯೂಗ್ ಅಮೌಂಟ್ ಎಲ್ಲ ಮಾಡಿದಾಗ ನೀವು ಕ್ಯಾನ್ ಡಿಪಾಸಿಟ್ ಇನ್ ದ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿದಾಗ ನಿಮ್ಗೆ ಕನ್ಸೆಷನ್ಸ್ ಅದ ಅಂಡ್ ಇನ್ವೆಸ್ಟ್ಮೆಂಟ್ NBFC ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂಡ್ ಸಮ್ ಆಫ್ ದ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡ್ರಿ NFC ಪರ್ಚೇಸ್ ಮಾಡ್ರಿ NFC ಸರ್ಟಿಫಿಕೇಟ್ NSC ಅಂತ ಸರ್ಟಿಫಿಕೇಟ್ ಸಿಗ್ತಾವ ಓಕೆ ಅದೊಂದು ಪೋಸ್ಟಲ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಲ್ಲಿ ನಿಮಗೆ ಕನ್ಸೆಷನ್ ಅದ ಸೊ ಈ ರೀತಿ ನಾವು ಇನ್ವೆಸ್ಟ್ಮೆಂಟ್ ಥ್ರೂ ದ ಇನ್ವೆಸ್ಟ್ಮೆಂಟ್ ಬೈ ಇನ್ವೆಸ್ಟಿಂಗ್ ಇನ್ ದ some of the securities we can also save our tax amount understood this point Yes, ma'am. so any doubts in that objectives of investment No, ma'am. no doubts No, ma'am. so in our next class we will discuss what is the process of investment Madam, today's notes. see probably on Sunday by discussion with sir I will send the notes to you okay don't worry if ನಾನು ಅಕಸ್ಮಾತ್ ಒಂದು ಹೋಲ್ ಚಾಪ್ಟರ್ ನೋಟ್ಸ್ ತೆಗೆದ್ರು ಬರ್ಕೋದು ಕೂಡ ಹೋಗ್ಬೇಡ್ರಿ ಟೇಕ್ ಅ ಪ್ರಿಂಟ್ ಔಟ್ ಆಫ್ ದಟ್ ಒನ್ ಓಕೆ Okay, ma'am. ಈಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳತ್ತೀರಲ್ಲ ನೀವು ಬರ್ಕೊಳ್ಳೋದು ಪ್ರಾಬ್ಲಮ್ ಆಗುತ್ತೆ ಅಂದ್ರ ಫಸ್ಟ್ ಚಾಪ್ಟರ್ ನೋಟ್ಸ್ ಏನದಲ್ಲ ಪೂರ್ತಿ ಥಿಯರಿ ಅದ ಓಕೆ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಚಾಪ್ಟರ್ ಐ ವಿಲ್ ಗಿವ್ ದ ಹೋಲ್ ಚಾಪ್ಟರ್ ನೋಟ್ಸ್
Just take a printout of this one. Whole chapter the printout ತೆಕ್ಕೋರಿ, it will save your time. Second, third ಮತ್ತು fourth chapter ಏನದಲ್ಲ problems ಬರ್ತಾವ. At that time you will make some arrangements. Okay. ಮೇಡಮ್ ಮೊದಲೇ ಸೆಂಡ್ ಮಾಡಿದ್ರೆ ಜಲ್ದಿ ತಿಳಿತು. See, at ಈ ಚಾಪ್ಟರ್ ಎಂಡ್ ಸ್ಟೇಜ್ ಬರುತ್ತದ ಅನ್ನೋಷ್ಟಿಗೆ ನಿಮಗೆ ನಾನು ನೋಟ್ಸ್ ಸೆಂಡ್ ಮಾಡ್ತೀನಿ. ಓಕೆ, probably in the next week I will send a notes to you. Got it? ಓಕೆ ಮ್ಯಾಮ್. Just take ಬಟ್ a ನಮ್ಗೆ ಟೆಸ್ಟ್ ನೀವು ಕಳಿಸ್ತಿದ್ರೆ ನಮಗೂ ಸ್ವಲ್ಪ ನೋಡಕ್ ಚಲೋ ಇರ್ತೈತ್ರಿ ಮೇಡಮ್.